ಹಲೋ, ಹೇಗಿದ್ದೀರಪ್ಪ ಎಲ್ಲ? ನೋಡಿ, ನಾನು ಸಾಬುದಾನಿ ವಡೆ ಮಾಡ್ತಾಯಿದ್ದೀನಪ್ಪ. ನಿಮಗಾಗೆ ಒಂದು ರೆಸಿಪಿ ಕೊಡ್ತೀನಿ ನೋಡಿ. ಸಾಬುದಾನಿ ಇದರಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು ನೆನೆಸಿಡ್ಬೇಕಪ್ಪ. ಒಂದು 3 hours ಆದರೂ ನೆನೆಸ್ಬೇಕು. ಇದನ್ನು ಒಂದು ಸಲ ನೀರು ಹಾಕ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಬಿಡಿಪ್ಪ. ಇದನ್ನು ಒಂದು ಸಲ ನೀರು ಹಾಕಿ ಕ್ಲೀನ್ ಮಾಡಿಬಿಡಿ. ನೋಡಿಪ್ಪ, ಒಂದು ಸಲ ನೀರು ಹಾಕಿ ಬಗ್ಗಿಸ್ಬಿಡಿ, ಮತ್ತು ಸ್ವಲ್ಪ ನೀರು ಹಾಕಿಡಿ. ಇದು ಒಂದು 3 hours 4 hours ನೆನಿಬೇಕಪ್ಪ, ಮುಚ್ಚಿಟ್ಬಿಟ್ಟು. ನೋಡಿಪ್ಪ, ಸಬ್ಬಕ್ಕಿ ತೊಗೊಂಡಿದ್ದೀನಲ್ಲ, ಒಂದು 1/4 ಭಾಗವಷ್ಟು ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಇದು ಒಂದು 1/4 ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ ಕಡಲೆ ಬೀಜ. ಇದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕಪ್ಪ. ರೋಸ್ಟ್ ಮಾಡಿ ಸ್ವಲ್ಪ ಕೆಂಪಗಾಗಲಿ ಇದು. ನೋಡಿಪ್ಪ, ಈ ಥರ ಸ್ವಲ್ಪ ರೋಸ್ಟ್ ಆಗಲಿ. ಸ್ವಲ್ಪ ಕೆಂಪಾಗುತ್ತಲ್ಲ, ಇದನ್ನ ಸಿಪ್ಪೆ ಕ್ಲೀನ್ ಮಾಡಬೇಕಪ್ಪ. ನೋಡಿಪ್ಪ, 1-2 ಆಲೂಗಡ್ಡೆ ಬೇಯಲಿಕ್ಕೆ ಹಾಕಿ ನೀರಿಟ್ಬಿಟ್ಟು ಬೇಯಿಸ್ಕೊಂಬಿಡಿ ಆಲೂಗಡ್ಡೆ ಎಲ್ಲವೂ. ನೋಡಿಪ್ಪ, ಇದು ಸಾಬುದಾನಿ ನೆನೆ ಹಾಕಿದ್ನಲ್ಲ, ನೋಡಿ ನೆನೆದಿದೆ. ಈ ಥರ ನೆನೆಬೇಕು, ನೆಂದರೆ ಚೆನ್ನಾಗಿ ಬರುತ್ತೆಪ್ಪ. ನೋಡಿ, ಇದನ್ನು ಸೋರು ಹಾಕ್ತೀನಿ. ನೋಡಿಪ್ಪ, ಇದು ಸೋರು ಹಾಕಿದ್ದೀನಿ. ಮತ್ತು ಇದಕ್ಕೆ ಆಲೂಗಡ್ಡೆ ಬೇಯಿಸಿದ್ದು, ಮತ್ತು ಈರುಳ್ಳಿ ಎಲ್ಲ ತುಂಬ ಏನು ಬೇಡಪ್ಪ, ಒಂದು ಈರುಳ್ಳಿ ಸಾಕು, 4 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಓಕೆನಾ. ಮತ್ತಿದು ಕಡಲೆ ಬೀಜ, ಅದೇ ಹುರಿದುಬಿಟ್ಟು ಇದು ಸಿಪ್ಪೆ ತೆಗೆದು ಇಟ್ಕೋಬೇಕಪ್ಪ. ಇದನ್ನು ಮಿಕ್ಸಿ ಹಾಕ್ಕೋಬೇಕು. ಈ ಥರ ಸ್ವಲ್ಪ ರಫಾಗಿ ತರಿ ಥರ ಇದನ್ನು ಮಿಕ್ಸಿ ಹಾಕ್ಕೋಬೇಕು. ಮತ್ತಪ್ಪ, ಇದು ಅರಿಶಿನ, ಜೀರಿಗೆ, ಉಪ್ಪು, ಓಕೆನಾ. ಜೀರಿಗೆ, ಅರಿಶಿನ, ಉಪ್ಪು ಇಷ್ಟೇಪ್ಪ ಇದಕ್ಕೆ, ಓಕೆನಪ್ಪ. ಕಡಲೆ ಬೀಜ ಸಿಪ್ಪೆ ಸುಲಿದಿದ್ದು ಇದನ್ನು ಮಿಕ್ಸಿ ಹಾಕ್ಕೊತೀನಿ. ಆಲೂಗಡ್ಡೆ ಈ ಥರ ಚುರ್ಕೊಂಬಿಡಿಪ್ಪ. ಬೆಂದಿದೆ ಅಲ್ವಾ, ಸಾಫ್ಟಾಗಿ ಬಂದುಬಿಡುತ್ತೆ. ಚುರ್ಕೊಂಬಿಡಿ. ಬಾಣಲೆ ಇಟ್ಟಿದ್ದೀನಪ್ಪ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿಯಾಗಲಿ. ಸ್ವಲ್ಪ ಸಾಬುದಾನಿ ಹಾಕ್ತಾಯಿದ್ದೀನಿ. ಒಂದು 3 hours 4 hours ನೆನೆಸ್ಕೊಳ್ಳಿಪ್ಪ. ಈ ಥರ ಚೆನ್ನಾಗಿ ಬರುತ್ತೆ ವಡೆ. ಇಲ್ಲಾಂದರೆ ಕಾಳು ಗಟ್ಟಿ ಆಗುತ್ತೆ. ನೋಡಿ, ಇದು ತುರ್ಕೊಂಡಲ್ಲಪ್ಪ ಆಲೂಗಡ್ಡೆ ಬೆಂದಿರೋದು. ಇದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಓಕೆನಾ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ ತುರಿದಿದ್ದು. ಇದಕ್ಕೆ ಇದು ಕಡಲೆ ಬೀಜ ನೋಡಿಪ್ಪ, ಈಗ ತರಿ ಮಾಡ್ಕೊಳ್ಳಿ. ಇದನ್ನು ಇಷ್ಟು ಹಾಕ್ಕೊಳ್ಳಿ, ಬೇಕಿಷ್ಟು ಹಾಕ್ಕೊಳ್ಳಿಪ್ಪ. 1 ಗ್ಲಾಸ್ ಹಾಕಿದ್ದೀನಪ್ಪ ಸಾಬುದಾನಿ. ಇದನ್ನು ಬಂದು 1/4 ಕಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬೇಕಂದರೆ 1-2 ಹೆಚ್ಚಿಗೆ ಆದರೂ ಪರವಾಗಿಲ್ಲಪ್ಪ, ಇದೇನು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಜೀರಿಗೆಪ್ಪ, ಇದನ್ನೊಂದು ನೋಡಿ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಳ್ಳಿ. ಇದು ಅರಿಶಿನ, ಇದು ಬಂದು ಉಪ್ಪು. ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿಪ್ಪ ನೀವು. ಇದನ್ನು ನೋಡಿ ಮಿಕ್ಸ್ ಮಾಡ್ತೀನಿ. ನೋಡಿ, ಮಿಕ್ಸ್ ಮಾಡುವಾಗಲೇ ಎಷ್ಟು ಚೆಂದ ಕಾಣಿಸ್ತಾ ಇದೆ ಇದು. ಈಗನೇ ವಡೆ ಟೇಸ್ಟ್ ಬಂದುಬಿಟ್ಟಿದೆ ಅಲ್ಲ. ಎಲ್ಲ ಅಷ್ಟೇಪ್ಪ, ಎಣ್ಣೆಗೆ ಹಾಕೋ ಐಟಮ್ಸ್ ಎಲ್ಲ ಟೇಸ್ಟ್ ಅಂದರೆ ಟೇಸ್ಟ್. ನೋಡಿಪ್ಪ, ಸರಿನಾ? ನೋಡಿಪ್ಪ, ಕಲಿಸಿದೆ. ಈ ಥರ ಕಲಿಸ್ಕೊಂಬಿಡಿ. ನಿಮ್ಗೆ ಆಗಲಿಲ್ಲ ಅಂದರೆ ಕೈನಲ್ಲೇ ಕಲಿಸ್ಕೊಳ್ಳಿ ಕ್ಲೀನಾಗಿ. ಈ ಥರ ಕಲಿಸ್ಕೊಳ್ಳಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕೈನಲ್ಲೇ. ಈಗ ವಡೆ ತಟ್ಟಿ ತೋರಿಸ್ತೀನಪ್ಪ. ಈ ಥರ ನೀವು ಉಂಡೆಗಳೆಲ್ಲ ಈ ಥರ ಒಂದೇ ಸೈಜ್ ಮಾಡ್ಕೊಂಡು ನೋಡಿ, ಈ ಥರ ಮಾಡಿದ್ರೆ ಆಯಿತು. ಈ ಥರ ಮಾಡಿಬಿಟ್ಟು ಈ ಥರ ಇಟ್ಕೊಂಬಿಡಿ ಪ್ಲೇಟಲ್ಲಿ. ಈಸಿ ಆಗಿಬಿಡುತ್ತೆ ನಿಮಗೆ. ತಟ್ಟಿ ಹಾಕ್ಬೋದು. ನಿಮಗೆ ಅಷ್ಟು ಪ್ರಾಕ್ಟೀಸ್ ಇದ್ದರೆ ತಟ್ಟಿ ಹಾಕ್ಬಿಡಿ. ಪ್ರಾಕ್ಟೀಸ್ ಕಡಿಮೆ ಇದ್ದರೆ ಈ ಥರ ಮಾಡ್ಕೊಂಬಿಡಿ. ನೋಡಿಪ್ಪ, ಈ ಥರ ಮಾಡ್ಕೊಳ್ಳಿ. ಎಣ್ಣೆ ಕಾದಿದೆ ನೋಡಿ, ಅಷ್ಟೇ.
ಇದು ಹೊಡೆ ನೋಡಿದ್ರೇ ನೋಡಿ ತಿನ್ನಬೇಕು ಅನಿಸುತ್ತಪ್ಪ. ಕಲರೆಲ್ಲ ಈ ಬಾರ್ಡ್ರ್ ಸ್ವಲ್ಪ ತೆಳು ಮಾಡ್ಕೊಳ್ಳಿಪ್ಪ, ಸೆಂಟ್ರ್ನಲ್ಲಿ ಹುಬ್ಬು ಮಾಡ್ಕೊಳ್ಳಿ, ನೋಡಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ಗರಿ ಗರಿಯಾಗಿರುತ್ತೆ ಬಾರ್ಡ್ರೆಲ್ಲ. ಒಂಚೂರು ನೀರು ಬೇಕಾದ್ರೆ ಅದ್ಕೊಳ್ಳಿ, ನಿಮಗೆ ಕೈ ಏನಾದರೂ ಸರಿ ಬರಲ್ಲ ಅಂದರೆ ನೀರು ಬೇಕು. ಈ ಥರ ನೋಡಿ, ಈ ಥರ ನೋಡಿ, ಈ ಥರ ಬಾರ್ಡ್ರ್ ಹಿಂಗಂದಾಗ ನೋಡಿ ಬಾರ್ಡ್ರ್ ತೆಳು ಬರುತ್ತೆ. ಓಕೆನಾ? ನೋಡಿಪ್ಪ, ಈ ಥರ ಒಂದೊಂದೇ ನೋಡ್ಕೊಂಡು ತೆಗಿಬೇಕಪ್ಪ. ಇದು ಸ್ವಲ್ಪ ಬೇಯಬೇಕು, ಗರಿ ಗರಿ ಹಾಕಬೇಕಲ್ಲ, ಬೇಯಬೇಕು ನೋಡಿ. ಚಿಟ ಚಿಟ ಅನ್ನುತ್ತೆ ನೋಡಿ ಸಾಬುದಾನಿದು ನೋಡಿ, ಈ ಥರ. ಓಕೆನಾ? ಸ್ವಲ್ಪ ಇಷ್ಟು ತೆಗೀರಿ. ಇದು ಸ್ವಲ್ಪ ನಿಧಾನಕ್ಕೆ ತೆಗಿಬೇಕಪ್ಪ, ಯಾಕೆಂದರೆ ಒಂದಕ್ಕೊಂದಕ್ಕೆ ಇದಾಗ್ಬಿಡುತ್ತೆ. ನಿಧಾನಕ್ಕೆ ತೆಗಿಬೇಕು. ಸಾಬುದಾನಿ ವಡ ಮತ್ತು ಈಗ ಉಪವಾಸ ಎಲ್ಲ ಇರ್ತಾರಲ್ಲಪ್ಪ, ಅವರೆಲ್ಲ ಇದು ಈರುಳ್ಳಿ ಹಾಕ್ಕೊಳ್ಳಲ್ಲ. ನಾವು ಒಂದು ಈರುಳ್ಳಿ ಹಾಕ್ತೀವಿ ಅಷ್ಟೇ. ನೀವು ಬೇರೆ ಟೈಮಲ್ಲಿ ಬೇಕಾದ್ರೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಉಪವಾಸ ಎಲ್ಲ ಇದ್ದರೆ ಈರುಳ್ಳಿ ಹಾಕ್ಕೊಳ್ಳಲ್ಲ. ಸಾಬುದಾನಿದೆ ಏನಾದರೂ ಒಂದೊಂದು ಮಾಡ್ಕೋತಾ ಇರ್ತಾರಪ್ಪ. ನೋಡಿಪ್ಪ, ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ. ಆಯಿತು ವಡೆ ನೋಡಿ, ಈ ಥರ ಇದೆ.